ಹೆಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ನಾನು ಇವತ್ತು ಮಾಡ್ತಾಯಿರೋ ರೆಸಿಪಿ ರಾಗಿ ರೊಟ್ಟಿ ಹಾಗೂ ಬದ್ನಿಕಾಯಿ ಪಲ್ಯ. ಬನ್ನಿ ಹಾಗಿದ್ರೆ ನೋಡೋಣ ಬದ್ನಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ. ಬದ್ನಿಕಾಯಿ ಈ ಥರ ಹೋಳಾಗಿ ಹೆಚ್ಚಿ ಸ್ವಲ್ಪ ಉಪ್ಪು ನೀರು ಹಾಕಿಡಿ ಅದಕ್ಕೆ, ಅಂದರೆ ಕಪ್ಪಾಗಲ್ಲ ಅಂತ ಹೇಳ್ತಾರೆ. ಈ ಥರ ಹೆಚ್ಚಿ ನಂತರ ಒಂದು ಜಾರಿಗೆ ಕೊತ್ತಂಬರಿ, ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ, ಶುಂಠಿ, ಹಸೆಕಾಯಿ, ಒಂದು 4ರಿಂದ 5 ಲವಂಗ, ಸೋಂಪು ಕಾಳು, ನಂತರ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದಾದ್ರೂ, ಸ್ವಲ್ಪ ಈರುಳ್ಳಿ ಹಾಕಿ ರುಬ್ಕೊಳ್ಳಿ. ನಂತರ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಸಾಸಿವೆ ಕಾಳು, ಜೀರಿಗೆ, ನಂತರ ಕರಿಬೇವು, ಅನಂತರ ಈರುಳ್ಳಿ ಇದಿಷ್ಟು ಫ್ರೈ ಆದಮೇಲೆ ಹಸಿ ವಾಸನೆ ಹೋಗಲಿ ಅದು. ನಂತರ ಟೊಮೊಟೊ ಹಣ್ಣು ಹಾಕಿ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪೌಡ್ರು ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮಿಕ್ಸಿ ಮಾಡಿರೋ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ, ಅದಕ್ಕೆ ತಕ್ಕಷ್ಟು ನೀರು ಹಾಕಿ ಸ್ವಲ್ಪ ಕುದಿ ಬರಲಿ ಅದು, ಅಂದರೆ ಮಸಾಲ ಹಸಿ ಸ್ಮೆಲ್ ಹೋಗಬೇಕದು. ನಂತರ ಹೆಚ್ಚಿರೋ ಬದನೆಕಾಯಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಉಪ್ಪು ಹಾಕಿ ಒಂದು 5ರಿಂದ 10 ನಿಮಿಷ ಕುದಿಯಲು ಬಿಟ್ಬಿಡಿ ಅದನ್ನ. ನಂತರ ರಾಗಿ ರೊಟ್ಟಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಸ್ವಲ್ಪ ನೀರು ಈ ಥರ ಕುದಿ ಬರಬೇಕು. ನಂತರ ನಿಮ್ಮ ಅಳತೆಗೆ ಅನುಗುಣವಾದಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ, ಅದು ನೀರು ಕುದಿ ಹತ್ತಿರಬೇಕು. ಆನಂತರ ಈ ಥರ ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ಈ ಥರ ಲಟ್ಟಿಸಿ, ಜೋಳದ ರೊಟ್ಟಿ ಹೇಗೆ ಲಟ್ಟಿಸ್ತೀರೋ ಅದೇ ಥರ ಸೇಮು ರಾಗಿ ರೊಟ್ಟಿ ಕೂಡ ಲಟ್ಟಿಸೋದು. ನಂತರ ತವೆಗೆ ಹಾಕಿ ಒಂದು ಕಡೆಗೆ ನೀರು ಹಚ್ಚಿ, ಕಾಟನ್ ಬಟ್ಟೆ ತೊಗೊಂಡು ನೀರು ಹಚ್ಚಿ, ನಂತರ 2 ಸೈಡು ಬೇಯಿಸಿ. ಚೆನ್ನಾಗಿ ಬೇಯಬೇಕದು ಈ ಥರ. ಮೆಂತ್ಯ ಪಚಡಿ ಮಾಡೋದು ಹೆಂಗಂತ ನೋಡೋಣ ಬನ್ನಿ. ಸಣ್ಣಗೆ ಹೆಚ್ಚಿರುವ ಮೆಂತ್ಯ ಸೊಪ್ಪು, ಸಣ್ಣಗೆ ಹೆಚ್ಚಿರುವ ಸೌತೆಕಾಯಿ, ನಂತರ ಈರುಳ್ಳಿ, ಅದರ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನಿಷ್ಟು ಹಾಕಿ ಮಿಕ್ಸ್ ಮಾಡಿ ರೊಟ್ಟಿ ಜೊತೆ ತಿಂದರೆ ಮೆಂತ್ಯ ಪಚಡಿ ರೆಡಿ. ಇವತ್ತಿನ ಡಿಶ್ ಬಂದು ಈ ಥರ ಇದೆ. ಇಷ್ಟ ಆದರೆ ಲೈಕ್ ಮಾಡಿ.